ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪುರಾತತ್ವ ಶಾಸ್ತ್ರದ ಏನು ಸಮೀಕ್ಷಾ ಮಂಡಳಿ ಇದೆ ಅದು ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಅದನ್ನು ಸ್ಥಾಪನೆ ಮಾಡಿದವರು ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅಂತ ಹೇಳಿದ್ದೆ. ಓಕೆ, ಸೊ ಈಗ ಪುರಾತತ್ವ ಶಾಸ್ತ್ರ ಅಂದರೇನು ಅಂತ ಅಂದರೆ ನೋಡಕ್ಕೆ ಹೋದಾಗ ಮಣ್ಣಿನಲ್ಲಿ ಮುಚ್ಚಿ ಹೋದಂತಹ ಅವಶೇಷಗಳನ್ನು ಹೊರತೆಗೆದು ಅವುಗಳನ್ನು ಅಧ್ಯಯನ ಮಾಡುವ ಒಂದು ಶಾಸ್ತ್ರಕ್ಕೆ ಪುರಾತತ್ವ ಶಾಸ್ತ್ರ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ನಮ್ಮ ಇತಿಹಾಸದಲ್ಲಿ ಇನ್ನು ಹಿಂದೆ ಆಗಿ ಹೋದಂತಹ ಒಂದು ಘಟನೆಗಳಲ್ಲಿ ಉಳಿದು ಹೋದಂಥ ಅವಶೇಷಗಳನ್ನು ಮಣ್ಣಲ್ಲಿ ಮುಚ್ಚೋಗಿರುತ್ತೋ ಆ ಒಂದು ಅವಶೇಷಗಳನ್ನು ಮಣ್ಣಿಂದ ತೆಗೆದು ಅವುಗಳ ಮೇಲೆ ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಪುರಾತತ್ವ ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಸೊ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತಾನೆ ಯಾರನ್ನ ಕರೀತಾರೆ? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಯಾಕಂದ್ರೆ ಪುರಾತತ್ವ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಮೊದಲ ಬಾರಿಗೆ 1861ರಲ್ಲಿ ಕಲ್ಕತ್ತಾದಲ್ಲಿ ಪುರಾತತ್ವ ಶಾಸ್ತ್ರದ ಸಮೀಕ್ಷಾ ಮಂಡಳಿಯನ್ನು ಸ್ಥಾಪನೆ ಮಾಡಿ ಪುರಾತತ್ವ ಶಾಸ್ತ್ರದ ಅಧ್ಯಯನಕ್ಕೆ ನಾಂದಿ ಹಾಡಿದವರೇ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಓಕೆ, ಸೊ ಮತ್ತೇನಾದರೂ ಅಪ್ಡೇಟ್ ಇದ್ರೆ ಆದಷ್ಟು ಬೇಗ ತಿಳಿಸ್ತೀನಿ. ಅಲ್ಲಿವರೆಗೆ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.